ತನು ಕಳೆ ರಾಮಚಂದ್ರ ರಾಮಚಂದ್ರ, ಈ ದುರುಳ ನೀಚನು ನನ್ನನ್ನು ಅಪಹರಿಸಿ ತಂದಿರುವ ವಿಚಾರವು ತಮಗೆ ತಿಳಿಯದೆ ಸ್ವಾಮಿ. ಬೇಗನೆ ಬಂದು ನನ್ನನ್ನು ಕಾಪಾಡಬಾರದೆ ಸ್ವಾಮಿ, ಕಾಪಾಡಬಾರದೆ. ಜಾನಕಿ, ಶೃಂಗಾರ ಸಂಭ್ರಮವೋ ಶೃಂಗಾರ ಸಂಭ್ರಮವೋ ಮನಸಾನಂದ ಸಂತಸವೋ ಶೃಂಗಾರ ಸಂಭ್ರಮವೋ ಮನಸಾನಂದ ಸಂತಸವೋ ಪಡಿಬಾರೆ ಸವಿ ನೀರ್ ಸುಮನಿಯುವ ಜಾನಕಿ ಪಡಿಬಾರೆ ಸವಿ ನೀರ್ ಸುಮನಿಯುವ ಶೃಂಗಾರ ಸಂಭ್ರಮವೋ ಜಾನಕಿ
ರಮಣಿ ಸೀತಾ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವವೇಣಿ ಜಾನಕಿ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವವೇಣಿ ಮೋಗದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವವೇಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ಜಾನಕಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೊಗದ ಮಧುಮಯ ಸುಮರಾಣಿ ಜಾನಕಿ ಮೊಗದ ಮಧುಮಯ ಸುಮರಾಣಿ ಸುಂದರ ಸಂಭ್ರಮವೋ ಮನಸಾನಂದ ಸಂತಸವೋ ಬಳಿ ಶೃಂಗಾರ ಸಂಭ್ರಮವೋ ಮನಸಾನಂದ ಸಂತಸವೋ ಬಳಿಬಾರೆ ಸವಿ ನೀರ ಸುಮನೀಯುವ ಬಳಿಬಾರೆ ಸವಿ ನೀರ ಸುಮನೀಯುವ ಶೃಂಗಾರ ಸಂಭ್ರಮವೋ 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 ಜಾನಕಿ ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟ ದರಸಿಯಾಗು ಬಾ. ನನ್ನ ದಾಸಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟ ದರಸಿಯೂ ನಿನಗೆ ದಾಸಿಯಾಗುವುದು. ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವೆನು. ಛೀ ನೀಚ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ಕಳ್ಳನಂತೆ ನನ್ನನ್ನು ಅಪಹರಿಸಿ ತಂದಿರುವೆಯಲ್ಲ. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸು. ಇಲ್ಲವಾದರೆ ನಿನ್ನ ಮೃತ್ಯು ದೇವತೆಯನ್ನೇ ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತೆ. ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದ ಅರಸಿಯಾಗು ಬಾ. ಛೀ ನೀಚ, ನಿನಗೆ ಎಷ್ಟು ಹೇಳಿದರೂ ಅಷ್ಟೇ. ನನ್ನ ಸ್ವಾಮಿಗೆ ಎದುರಾಗಿ ನಿಂತು ಉಳಿಯಬಲ್ಲರೇ ಈ ಧರೆಯೊಳಗೆ. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸು. ನಿನ್ನ ಆಯುಷನ್ನು ವೃದ್ಧಿಸಿಕೋ ನೀಚ. ಜಾನಕಿ, ಕಡಕಾಡಿನಲ್ಲಿ ಹೇಳಿ ರಾಮನು ಗೆಲ್ಲುವನೆ. ಜಾನಕಿ, ಕಡಕಾಡಿನಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ. ಹಿಡಿದು ಬಡಿದು ನಾ ಕಡಿಮೆ ನೀಗಲೇ ಜಾನಕಿ, ಹಿಡಿದು ಬಡಿದು ನಾ ಕಡಿದು ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ. ಜಾನಕಿ, ಒಡನೆ ಹೋಗಿ ನಾವು ಸಡಗರದಿಂದ ಸಡಗರ ನಡುಗಿಸಿ ಬೆಡಗನು ಅಡಗಿಸುವೆ. ಗಡಗಡ ನಡುಗಿಸಿ ಬೆಡಗನು ಅಡಗಿಸುವೆ. ಕಡಕಾಡಿನಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ. ಜಾನಕಿ, ಆ ರಾಮನಿಗೆ ಈ ವಿಷಯ ತಿಳಿದರು ಈ ಸಮುದ್ರವನ್ನು ದಾಟಿ ಬರಲು ಅವನು ಅಸಮರ್ಥನು. ಅವನನ್ನು ನೆನೆಯದೆ ನನ್ನ ಪಟ್ಟದ ಅರಸಿಯಾಗು ಬಾ. ಶುನಕನ ತೆರದಂದೇತಕ್ಕೆ
ಗಣವೇ ಗಣವೀರ ರಾಘವಾಂಕನೇ ಎನಿಪಾ ನಲ್ಲಿ ಮನವು ನಿನ್ನೊಡನೆ ಚಲಿಸು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡದೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಸಿಕೊ, ಇಲ್ಲವಾದರೆ ನಿನ್ನ ವಂಶವೇ ನಿರ್ವಂಶವಾಗಿ ಹೋಗುವುದು. ಯಾರಕ್ಕೆ ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ಈ ಅಶೋಕವನದಲ್ಲಿ ನಿನ್ನನ್ನು ಕಾಪಾಡುವರಾರೂ ಇಲ್ಲ. ನೀನಾಗಿ ಒಲಿದರೆ ಸಾರಿ, ಇಲ್ಲವಾದರೆ ಪರಿಣಾಮ ನೆಟ್ಟಗಾಗುವುದಿಲ್ಲ. ನಿನಗೆ 1 ಮಾಸದ ಅವಧಿಯನ್ನಿಟ್ಟಿರುವೆನು. ಅಷ್ಟರೊಳಗೆ ನಿನ್ನ ಮನಸ್ಸನ್ನು ಬದಲಿಸು. ಇಲ್ಲವಾದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇವೆ. ರಾಮಚಂದ್ರ, ಇಲ್ಲಿರುವಿರಿ ಸ್ವಾಮಿ. ಈ ದುರುಳನ ಬಾಧೆಯನ್ನು ನಾನು ಸಹಿಸಲಾರೆ. ಬೇಗನೆ ಬಂದು ನನ್ನನ್ನು ಕಾಪಾಡಿ. ಕೊರಳಿಗೆ ಜಡೆಯನು ಉರುಳಾಗಿ ಹಾಕುವೆ. ಕೊರಳಿಗೆ ಜಡೆಯನು ಉರುಳಾಗಿ ಹಾಕುವೆ. ಮರದಡಿಯೊಳು ನಿಂತು ನಾನು ಮರದಡಿಯೊಳು ನಿಂತು ನಾನು ಹರಣವಾಗುವೆ. ರಘುರಾಮ ಪಾಲಿಸೋ, ಶ್ರೀರಾಮ ಪಾಲಿಸೋ, ರಘುರಾಮ ಪಾಲಿಸೋ, ಪಾಲಿಸೋ ಮರೆ ಪಾಲಿಸೋ, ಶ್ರೀರಾಮ ಪಾಲಿಸೋ. ರಾಮ ರಾಮ ರಾಮ. ತಡೆ 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 ಅಕೃತ್ಯವಿದಂ ದುಡುಕದಿರುತ್ತಾಯೇ. ತಡೆ ತಡೆ ಅಕೃತ್ಯವಿದಂ ದುಡುಕದಿರುತ್ತಾಯೇ. ಸೊಗದಳಿರ್ಪರಾಮಂ ಕೆಡುಕ ದಶಾನನನ ಶಿರವ ಮುರಿದಿಡುವ ಕ್ಷಿಪ್ರದೊಳು ಲಕ್ಷ್ಮಣ ಸಹಿತ. ಅಮ್ಮ, ರಾಮಂ ಕ್ಷೇಮಂ. ಕ್ಷೇಮದಿಂದ ಹಿಗರುತ್ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಹಿಗರುತ್ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೀರಾಬ್ದಿಯೊಳು ಪವಡಿಸಿರ್ಪ, ಕ್ಷೀರಾಬ್ದಿಯೊಳು ಪವಡಿಸಿರ್ಪ ದೇವತೆಗಳ ವಿನ್ನಪವನು ಕಾಯ್ದ. ದೇವತೆಗಳ ವಿನ್ನಪವನು ಕಾಯ್ದ. ಭೂಮಿ ಪಾರವ ಕೊರೆವೆನೆನುತ, ಭೂಮಿ ಪಾರವ ಕೊರೆವೆನೆನುತ. ಕ್ಷೇಮದಿಂದ ಹಿಗರುತ್ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಪ್ರಾಣದಿಂದ
ಇಹರು ತಾಯೇ. ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಕ್ಷಂ. ಅಮ್ಮ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯವರು ನನ್ನೊಡೆಯನಾದ ಸುಗ್ರೀವನಲ್ಲಿ ಕ್ಷೇಮದಿಂದಿದ್ದಾರೆ ತಾಯೇ. ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ಹೇಳುವರು, ಆದರೆ ಪ್ರತ್ಯಕ್ಷವಾಗಿ ಬಂದಿರುವ ಈ ಕಪಿಯು ಯಾರಾಗಿರಬಹುದು? ಹಿಂದೆ ಆ ದುರುಳನಾದ ರಾವಣನು ಮೋಸದಿಂದ ನನ್ನನ್ನು ಅಪಹರಿಸಿದಂತೆ ಈತನು ಸಹ ಶತ್ರು ಪಕ್ಷದವನೇ ಇರಬೇಕು. ಅಮ್ಮ ಸಂದೇಹ ಪಡಬೇಡಮ್ಮ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ಅವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂದು ಕರೆಯುವರಮ್ಮ. ಅಮ್ಮ ಜನಸ್ಥಾನದಲ್ಲಿ ಆ ದುರುಣನಾದ ದಶಕಂಠನು ಅಪಹರಿಸಲ್ಪಟ್ಟ ಸೀತೆಯು ನೀವೇ ಆಗಿದ್ದ ಪಕ್ಷದಲ್ಲಿ ಕೆಲವು ನಿಜಾಂಶಗಳನ್ನು ತಿಳಿಸಿ ತಾಯಿ ನಿಮ್ಮೊಡನೆ ಕೆಲವು ಗೋಪ್ಯವಾದ ಮಾತುಗಳನ್ನು ಹೇಳಬೇಕಾಗಿದೆ. ಈತನ ನಯ ವಿನಯಗಳನ್ನು ನೋಡಿದರೆ ಶತ್ರು ಪಕ್ಷವದನ್ನಲ್ಲವೆಂದು ತೋರುವುದು. ಇರಲಿ, ನನ್ನ ನಿಜಾಂಶವನ್ನು ತಿಳಿಸುವೇನು. ಅಯ್ಯ ಮಾರುತಿ, ಆ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತೆಯು ನಾನೇ ಮಾರುತಿ. ಆಹಾ ಆಹಾ, ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯ್ತಮ್ಮ. ಮಾರುತಿ, ಆ ಶತಯೋಜನೆ ವಿಸ್ತೀರವುಳ್ಳ ಆ ನದಿಯನ್ನು ನೀನು ಹೇಗೆ ದಾಟಿ ಬಂದೆ ಮಾರುತಿ? ಅಮ್ಮ ಮಾರುತಿ, ನೀನು ವಾನರನು, ಶ್ರೀರಾಮಚಂದ್ರರು ನರರು. ಅವರಿಗೂ ನಿನಗೂ ಸಖ್ಯವಾದ ಬಗೆ ಹೇಗೆ ಮಾರುತಿ? ಹೇಳುವನಮ್ಮ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ. ಅಮ್ಮ ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ. ಶ್ರೀರಾಮ ಕರುರಾಮ ದೇದಿತ್ಯ ರಘುರಾಮ ರಾಮ ರಾಮ. ದಶರಥ ನೃಪಾನಂಗೆ ಹಿರಿದನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರೆಗೆ ಪ್ರಿಯ ಶಿಷ್ಯತನಾಗಿ ಅನುಜ ಲಕ್ಷ್ಮಣನೊಡನಕ್ಕೆ ಕಾನನಕ್ಕೆ ಹೈತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಹೈತಂದು ವಿಕಟಧನುಜರ ಕುಂದು ಪೊರೆದನು ಅಹಲ್ಯೆಯನಂದು. ರಾಮ ರಾಮ ಮಿಥಿಲೆಯೋ ಕೊಳಮೊಟ್ಟು ಮಿಥಿಲೆಯೋ ಕೊಳಮೊಟ್ಟು ಶಿವದನುವ ಮುರಿದಿಟ್ಟು ಮೈಥಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋ ನೆಲೆಸೆ. ರಾಮ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರಣ್ಣ ಮೃಗ ಸಂಧಿಯಲಿ ಸೀತಾಪಹರಣದಲ್ಲಿ ತನು ಬಳಲಿ ತಲ್ಲಣಿಸಿದ ನನ್ನ ರಾಮನಮ್ಮ. ರಾಮ
ಭಕ್ತನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿದ ನಮ್ಮ ರಾಮನಮ್ಮ ರಾಮ 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 ಈಗಲಾದರೂ ನನ್ನನ್ನು ನಂಬುತ್ತಾಯೇ? ಮಾರುತಿ, ನಿನ್ನ ಆಶ್ರಮವಾವುದು? ಈ ವಿದ್ಯೆಗಳನ್ನೆಲ್ಲ ನೀನು ಯಾರ ಬಳಿಯಲ್ಲಿ ಕಲಿತೆ ಮಾರುತಿ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈತಿಕವಾಗಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯೇ. ಮಾರುತಿ, ನೀನು ನಿಜವಾಗಿಯೂ ರಾಮ ಭಕ್ತನೇ ಆಗಿದ್ದರೆ ಶ್ರೀರಾಮಚಂದ್ರನ ರೂಪ ಲಾವಣ್ಯವನ್ನು ವರ್ಣಿಸಬಲ್ಲೆಯ ಮಾರುತಿ? ಅಮ್ಮ, ಶ್ರೀರಾಮಚಂದ್ರರು ಲೋಕಮೋಹಕನು, ಪರಂಧಾಮನು. ಆತನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟ ನಾನೇನು ಬಲ್ಲೆನಮ್ಮ. ಆದರೂ ನನ್ನ ತಿಳಿದ ಮಟ್ಟಿಗೆ ನಾನು ತಿಳಿಸುತ್ತೇನೆ, ಅನ್ಯತಾ ಭಾವಿಸಬಾರದಮ್ಮ. ಹಾಗಲಿ ಮಾರುತಿ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಪೇಳಲಸದಳವಮ್ಮ ಮರ್ಕಟ ನಾನೇನು ಬಲ್ಲೆನು ಜನನೀ ಅಮ್ಮ. ಚೆಲುವನ ಅಮ್ಮಯ್ಯ ರಾಮನು ಎಂತ ಚೆಲುವನ ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನ ಅಮ್ಮಯ್ಯ ಮಗನ ಪ್ರೇಮ ನಿರೂಪಮ ಸಾಮಗನ 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 ಪ್ರೇಮ ನಿರೂಪಮ ರಾಮರ ವಿಪುಲ ಸೋಮನಮ್ಮ ರಾಮರ ವಿಪುಲ ಸೋಮನಮ್ಮ ರಾಮನು ಎಂತ ಚೆಲುವನ ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನ ಅಮ್ಮಯ್ಯ ನೀಲಮಣಿಗಳ ಸಾರ ಕುಂತಲ ನೀಲಮಣಿಗಳ ಸಾರ ಕುಂತಲ ಬಾಲ ನೋಡಲು ಬಾಲಚಂದ್ರನ ಬಾಲ ನೋಡಲು ಬಾಲಚಂದ್ರನ ಹೋಲುತ್ತಿರುವುದು ವಿಶಾಲ ಭಾಗವು ಹೋಲುತ್ತಿರುವುದು ವಿಶಾಲ ಭಾಗವು ಕಮಲಾಕ್ಷಿ ಕೇಳೆ ಕಮಲಾಕ್ಷಿ ಕೇಳೆ ರಾಮನು ಎಂತ ಚೆಲುವನ ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನ ಅಮ್ಮಯ್ಯ
ಚೆಲುವನ ಅಮ್ಮಯ್ಯ ಚೆಲುವನ ಅಮ್ಮಯ್ಯ ಅಮ್ಮ ಮಾರುತಿ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆಯನ್ನಾಡುತ್ತಾ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ, ಸತ್ಯವೇ? ಹೌದು ಮಾರುತಿ. ಮುಂಗೈಯ ವಸುದಳ ಎಂಬ ಚಿಹ್ನೆ ಇರುವುದಂತೆ ನಿಜವೇನಮ್ಮ? ನಿಜ ಮಾರುತಿ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ತಿಳಿಸಬೇಕೆಂದು ಕೇಳಿದಾರಮ್ಮ. ಅಮ್ಮ ಮಾರುತಿ, ಈ ಅಂಗುಳಿಕೆ ನೋಡ್ತಾಯಿ. ಮಾರುತಿ, ಹೌದು ಮಾರುತಿ, ಇದು ನಿನಗೆ ಹೇಗೆ ಸಿಕ್ಕಿತು ಮಾರುತಿ? ಮಾರುತಿ, ಈ ಜನ್ಮದಲ್ಲಿ ನಾನು ನನ್ನ ಸ್ವಾಮಿಯ ಮುಖ ಕಮಲವನ್ನು ನೋಡುವುದಿಲ್ಲವೆಂದು ಭಾವಿಸಿದ್ದೆನು. ಆದರೆ ನೀನು ಈ ಮುದ್ರಿಕೆಯನ್ನು ತಂದು ಬಹಳ ಉಪಕಾರವನ್ನು ಮಾಡಿದೆ ಮಾರುತಿ. ಮಾರುತಿ, ಈ ಉಪಕಾರಕ್ಕೆ ನಾನು ಪ್ರತ್ಯುಪಕಾರವಾಗಿ ನಿನಗೆ ಏನು ಕೊಡಲಿ ಮಾರುತಿ? ನಿಮ್ಮ ಮನ ಬಂದಂತೆ ಅರಸಿ ತಾಯೇ. ಹಾಗೆ ಆಗಲಿ ಮಾರುತಿ. ನಿನಗೆ ಶುಭವಾಗಲಿ. ಅಮ್ಮ, ಮಾರುತಿ, ನಿಮ್ಮ ದರ್ಶನ ಮಾಡಿದ ಗುರುತಿಗಾಗಿ ಯಾವುದಾದ್ರೂ ಒಂದು ಪದಾರ್ಥವನ್ನು ನೀಡುತ್ತಾಯೇ, ಅದನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನಮ್ಮ. ಮಾರುತಿ, ನನ್ನಲ್ಲಿ ಅಂತಹ ಅಭಿಜ್ಞಾ ವಸ್ತುಗಳು ಯಾವುದು ಇಲ್ಲವಲ್ಲ ಮಾರುತಿ. ಅಮ್ಮ, ಮಾರುತಿ, ಚೂಡಾಮಣಿ ಇರುವುದಲ್ಲಮ್ಮ. ಓ, ಮರೆತಿದ್ದೇನು ಮಾರುತಿ. ಇದು ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಇನ್ನೊಂದು ಮಾಸದ ಒಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಅಂತ ಹೇಳು ಮಾರುತಿ. ಇಲ್ಲವಾದರೆ ಆ ದುರುಳನಾದ ರಾವಣನು ನನ್ನನ್ನು ಹಿಂಸಿಸುವನು ಮಾರುತಿ. ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವನೆಂದು ಶ್ರೀರಾಮಚಂದ್ರ ಪ್ರಭುಗೆ ತಿಳಿಸಿಬಿಡು ಮಾರುತಿ, ತಿಳಿಸಿಬಿಡು. ಮಾ, ವೀರ ರಮಣೆಯಾದ ನೀವು ಈ ರೀತಿ ಮಾತನಾಡಬಾರದಮ್ಮ. ಮಾರುತಿ, ಮಾರುತಿ, ನಿನ್ನ ನಿಜ ರೂಪವನ್ನು ತೋರಿಸುವೆಯಾ? ಅಮ್ಮ, ಆ ರೂಪವನ್ನು ನೋಡಬಾರದಮ್ಮ, ಭಯಪಡುವಿರಿ. ಏನು ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಈ ಸೀತಾಮಾತೆಗೆ ಭಯವೆಂದರೇನು ಮಾರುತಿ? ನಿಮ್ಮ ಮಾತು ನಿಶ್ಚಯ ತಾಯಿ. ನೋಡು ತಾಯಿ ನನ್ನ ವಿಶ್ವರೂಪವನ್ನು. ಮಾರುತಿ, ನಿನ್ನ ನಿಜ ರೂಪವನ್ನು ನಾನು ನೋಡಲಾರೆನು ಮಾರುತಿ, ನೋಡಲಾರೆನು. ಅಮ್ಮ, ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆ ಇರುವನು, ನೋಡು ತಾಯೇ. ಅಮ್ಮ, ಮಾರುತಿ, ನಿಮ್ಮ ದರ್ಶನವಾಗುವವರೆಗೂ ಫಲಾದಿಗಳನ್ನು ಭುಂಜಿಸುವುದಿಲ್ಲ ಎಂದು ಆಣೆ ಮಾಡಿದ್ದನಮ್ಮ. ನಿಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಗಳು ಬಾಧಿಸಿರುವುದಮ್ಮ. ಅಮ್ಮ, ಅಪ್ಪಣೆ ಕೊಟ್ಟರೆ ಇಲ್ಲಿ ಇರುವಂತ ಹಣ್ಣುಗಳನ್ನು ತಿಂದು ಮುಂದೆ ಹೋಗುವನಮ್ಮ. ಹಾಗೆ ಆಗಲಿ ಮಾರುತಿ. ಮಾರುತಿ, ಒಂದು ಮಾತು. ಇಲ್ಲಿ ರಾಕ್ಷಸರ ಮಾಯೆಯು ಬಹಳವಾಗಿರುವುದು. ಆದ್ದರಿಂದ ಮರದ ಕೆಳಗೆ ಬಿದ್ದಿರುವ ಫಲಹಾರಗಳನ್ನು ಮಾತ್ರ ಸೇವಿಸಬೇಕು, ತಿಳಿಯಿತೆ? ಅಮ್ಮ, ಆಗಬಹುದಮ್ಮ. ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು, ಮರೆಯಾಗೆ ತಾಯಿ. ಹಾಗೆ ಆಗಲಿ ಮಾರುತಿ. ನಾನು ಬಂದ ಕಾರ್ಯವಾಯಿತು.
ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಒಳಿತು. ಈಗ ಈ ಅಶೋಕವನವನ್ನೆಲ್ಲ ನಾಶ ಮಾಡಿದರೆ ಇಲ್ಲಿನ ಕಾವಲುಗಾರರು ರಾವಣನಿಗೆ ವಿಷಯ ಮುಟ್ಟಿಸುವರು. ಕೋಪಗೊಂಡ ರಾವಣನು ನನ್ನನ್ನು ಆ ಸ್ಥಾನಕ್ಕೆ ಕರೆಸಿದಾಗ ಆತನಿಗೆ 2 ಹಿತೋಕ್ತಿಗಳನ್ನು ತಿಳಿಸುತ್ತೇನೆ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ಜಯ ಜಯ ವೀರ ಸಮರ್ಥ. ಸೂರರು ಎನಗೆ ಸಮರೆ ಹರಯೋಳ್, ಸೂರರು ಎನಗೆ ಸಮರೆ, ಸೂರರು ಎನಗೆ ಸಮರೆ. ಯಕ್ಷಗರುಡ ಗಂಧರ್ವರಿರುವರೆ, ಯಕ್ಷಗರುಡ ಗಂಧರ್ವರಿರುವರೆ. ಸೂರರು ಎನಗೆ ಸಮರೆ ಧರಯೋಳ್, ಸೂರರು ಎನಗೆ ಸಮರೆ, ಸೂರರು ಎನಗೆ ಸಮರೆ. ವಿಭೀಷಣ ರಂಗಮೌಳಿಯಿಂದೊರವ ಪಡೆದ ಈ ಪ್ರಚಂಡ ವೀರನ್ ಎದುರೇ ಚಂದ್ರಮೌಳಿಯಿಂದೊರವ ಪಡೆದ ಈ ಪ್ರಚಂಡ ವೀರನಿಗೆದುರೇ ಸುರರು ಎನಗೆ ಸಮರೆ ಧರೆಯೊಳ್, ಸುರರು ಎನಗೆ ಸಮರೆ, ಸುರರು ಎನಗೆ ಸಮರೆ. ಸಾವಿರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟ ಈ ರಾವಣನ ಸನ್ನಿಧಿಯಲ್ಲಿ ಒಂದು ಕಾಡು ಕಪಿಯು ಅಶೋಕವನವನ್ನು ಹಾಳು ಮಾಡಿತೆಂದರೆ ಅದನ್ನು ಸೆಳೆದು ತರುವವರಾರೂ ಇಲ್ಲವೇ? ಅಶೋಕವನ್ನು ಹಾಳು ಮಾಡಿದ ಕೋಳಿಗನಿಗೆ ಇಂದ್ರಜಿತ್ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕಳಿಸಿರುವರು. ಏನು? ಒಂದು ಕಾಡು ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ. ಸೆಳೆದು ತನ್ನಿ ಆ ಕಪಿಯನ್ನು. ಎಲ್ಲವೋ ಕಪಿಯೇ, ಯಾರು ನೀನು? ಅಪ್ಪಣೆ ಇಲ್ಲದೆ ಅಶೋಕವನಕ್ಕೆ ಬಂದು ಲಂಕೆಯನ್ನು ಪ್ರವೇಶಿಸಿದಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನವನ್ನು ಮಾಡುವೆನು. ಪ್ರಹಸ್ತ, ಈತನ ಆರೋಪವನ್ನು ವಿಚಾರಿಸು. ಹಲವೋ ಕಾಡು ಕಪಿಯ, ಯಾರು ನೀನು? ಅಶೋಕವನವನ್ನು ಹಾಳು ಮಾಡಿ ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೆಯೋ? ಅದನ್ನು ಹೇಳುವುದಕ್ಕೆ ಮೊದಲು ನೀನಾರಂಭದಲ್ಲಿ ತಿಳಿಸು. ಓಹೋ, ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯೋ? ರತ್ನ ಖಚಿತ ಸಿಂಹಾಸನದಿಂದ ಅಲಂಕೃತಗೊಂಡಿರುವ ದಶಕಂಠ ರಾವಣನ ಮಹಾಮಂತ್ರಿ ಪ್ರಹಸ್ತನು ನಾನು. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ನಾರಿಚೋರನು ಉನ್ನತವಾದ ಆಸ್ಥಾನದಲ್ಲಿ ಕುಳಿತಿರುವನು. ನಾನು ನಿಂತರೆ ನನ್ನ ಲಾಂಗೋಲಕ್ಕೆ ಅಪಮಾನ. ಜಯ ಜಯ ರಘುವೀರ ಸಮರ್ಥ. ಇದೇನು ಆಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನನ್ನು ಅಪಮಾನ ಮಾಡಿದ್ದೆನು. ಆತನೇನಾದರೂ ಈ ವೇಷದಲ್ಲಿ ಬಂದು ಇಂತಹ ಅನರ್ಥ ಕೆಲಸಗಳನ್ನು ಮಾಡಿರಬಹುದೇ? ಎಲ್ಲವೋ ಕಾಡು ಕಪಿಯೇ, ಯಾರು ನೀನು? ಅಪ್ಪಣೆ ಇಲ್ಲದೆ ಲಂಕೆಯನ್ನು ಪ್ರವೇಶಿಸಿ ಅಶೋಕವನವನ್ನೆಲ್ಲ ಹಾಳು ಮಾಡಿ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನವನ್ನು ಮಾಡುವೆನು. ಮಾರುತಿಯ ಶಿರಚ್ಛೇದನ ಅಷ್ಟು ಸುಲಭವಲ್ಲ ರಾವಣ. ನಾನು ರಾಜದೂತನಾಗಿ ಬಂದಿದ್ದೇನೆ. ಭಲೆ ಭಲೆ, ನಿನ್ನನ್ನು ರಾಜದೂತನಾಗಿ ಕಳಿಸಿರುವ ಆ ರಾಜಶ್ರೇಷ್ಠನಾರೋ? ಕಿಷ್ಕಿಂದ ಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶ ಕಳಿಸಿದ್ದಾನೆ. ಏನ ಸಂದೇಶ? ಜಗನ್ಮಾತೆಯಾದ ಶ್ರೀರಾಮರ ಧರ್ಮಪತ್ನಿಯನ್ನು ಬಂಧನಿಂದ ಬಿಡಿಸಿ ಸುಖವಾಗಿ ಬಾಳು ಎಂಬುದೇ ಆ ಸಂದೇಶ. ಕೋಪಿಯಾಗಿ ಹುಟ್ಟಿ ಕೋಪಿಗಳಿಗೆ ಒಡೆಯನಾಗಿ ಕೋಪಿಗಳಿಗೆ ಉಚಿತವಾದ ಸಂದೇಶವನ್ನು ಕಳಿಸಿರುವನು ಆ ನಿನ್ನ ಕಪಿರಾಜ. ಅದರಂತೆ ನಡೆದುಕೊಳ್ಳದಿದ್ದರೆ ಏನಾಗುವುದು? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಿಂದ ರಕಾರವನ್ನು ತೆಗೆದು
ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಮಕಾರವನ್ನು ತೆಗೆದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಪಿಂಡ ಬ್ರಹ್ಮಾಂಡಗಳಿಗೆಲ್ಲ ಒಡೆಯನಾದಂತಹ ಮಾನವಾವತಾರಿ ಶ್ರೀರಾಮಚಂದ್ರನ ಆ ದೂತನು ನಾನಾದರೂ ಬಹುಜನ ರಾವಣರವರೆಂದು ಕೇಳಿದ್ದೇನೆ. ಅದರಲ್ಲಿ ನೀನ್ಯಾವ ರಾವಣನೋ? ನೀನು ಯಾವ ಯಾವ ರಾವಣನ ವಿಚಾರವನ್ನು ಕೇಳಿರುವೆ? ಹೇಳು ನೋಡೋಣ. ತಿಳಿಸುತ್ತೇನೆ. ಕೈಲಾಸವನೆತ್ತಿ ತೋಳ್ಗಳು ಉಳುಗಿದೆ ರಾವಣ. ಕೈಲಾಸವನೆತ್ತಿ ತೋಳ್ಗಳು ಉಳುಗಿದೆ ಕೋಲಾಡುತ್ತಲಿದ್ದ ಭೂತಾಗಮನ ರಾವಣ. ಕೋಲಾಡುತ್ತಲಿದ್ದ ಭೂತಾಗಮನೋ ನೀನೇನೋ ಕಳ್ಳ ರಾವಣನೆಂಬುವನೋ ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತಲೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಕೂಗುತ್ತಿದ್ದ ರಾವಣನು ನೀನೇನು? ಇಲ್ಲವೋ ಕೊಡಗ, ಕೈಲಾಸ ಪರ್ವತವನ್ನು ಅತಿ ಸಾಹಸ ಸಂಭ್ರಮದಿಂದ ಎತ್ತಿದ ದಶಕಂಠ ರಾವಣ ನಾನೇ. ಮುಂದಕ್ಕೆ ಬಗಳು. ಅಂಗದನ ತೊಟ್ಟಿಲಲ್ಲಿ ವಧೆಗಳ ತಿಂದವ ರಾವಣ. ಅಂಗದನ ತೊಟ್ಟಿಲಲ್ಲಿ ವಧೆಗಳ ತಿಂದವ. ಅಂಗದನ ತೊಟ್ಟಿಲಲ್ಲಿ ವಧೆಗಳ ತಿಂದವ. ಅಂಗದನ ತೊಟ್ಟಿಲಲ್ಲಿ ವಧೆಗಳ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ ಕಳ್ಳ. ಮಹಾಪರಾಕ್ರಮಶಾಲಿಯಾದಂತಹ ನನ್ನ ವಂಶಜನೂ ಆದ ವಾಲಿಯು ಸೂರ್ಯದೇವನಿಗೆ ಅರ್ಘ್ಯ ಕೊಡುವ ಸಂದರ್ಭದಲ್ಲಿ ಆತನನ್ನು ಕೆಣಕಲೆಂದು ಹೋಗಿ ಆತನು ನಿನ್ನನ್ನು ನೋಡಿರಲು ಯಾವುದೋ 10 ತಲೆ ಉಳುವೆಂದು ಭಾವಿಸಿ ನಿನ್ನನ್ನು ಸಮುದ್ರದಲ್ಲಿ ಅದ್ದಿ 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 ಅಂಗದ ಕುಮಾರನ ತೊಟ್ಟಿಲಿಗೆ ಕಟ್ಟಿರಲು ಆ ಮಗುವು ತನ್ನ ಕಾಲುಗಳಿಂದ ಒದೆಯುತ್ತಿದ್ದಾಗ ಕುಮಾರನ ಪ್ರಹಾರವನ್ನು ತಾಳಲಾರದೆ ಅಲ್ಲಲ್ಲೂ ಕಿರಿಯುತ್ತಿದ್ದ ರಾವಣನು ನೀನೇ ಏನೋ? ಎಲ್ಲವೋ ಮರ್ಕಟವೇ, ಕಪರ್ದಿನಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ 7 ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಆರಾಧ್ಯ ದೈವನಾದ ಪರಮೇಶ್ವರನಿಗೆ ಆರ್ಘ್ಯ ಕೊಡುವ ಸಲುವಾಗಿ ಆತನನ್ನು ಕೆಣಕಿದನೆ ವಿನಃ ಅನ್ಯತಾ ಅಲ್ಲ. ಮುಂದಕ್ಕೆ ಬಗಳು. ಕಾರ್ತಿವೀರ್ಯನ ಸೆರೆ ಕಾತಿಯೊಳ್ಳುಗಿದ ರಾವಣ. ಹಾಡು ಕಪಿ. ಕಾರ್ತಿವೀರ್ಯನ ಸೆರೆ ಕಾತಿಯೊಳ್ಳುಗಿದ ಭೂತಾಗಮನೋ ನೀನೇನೋ ಕಳ್ಳ ರಾವಣ. ದೂತಾಗಮನೋ ನೀನೇನೋ ಕಳ್ಳ ನೀನೇನೋ ಕಳ್ಳ ರಾವಣನೆಂಬುವನೋ ನೀನೇನೋ ಕಳ್ಳ ಕಳ್ಳ. ಮಹಾಪರಾಕ್ರಮಶಾಲಿಯಾದಂತಹ ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲಲೆಂದು ಹೋಗಿ ಗೆಲ್ಲಲಾರದೆ ಆತನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು ಹಲವಾರು ವರುಷ ಕಾರಾಗೃಹದಲ್ಲಿದ್ದ ರಾವಣನು ನೀನೇನು? ಇಲ್ಲವೋ ಕಾಡು ಕಪಿಯೇ, ಶತ್ರುಗಳ ಬಲಾಬಲಗಳನ್ನು ತಿಳಿಯಲು ನನ್ನ ಆಪ್ತ ಮಿತ್ರನಾದ ಕಾರ್ತಿವೀರ್ಯಾರ್ಜುನನ ಅರಮನೆಯಲ್ಲಿದ್ದನೇ ವಿನಃ ನೀನು ಹೇಳಿದಂತೆ ಸೆರಮನೆಯಲ್ಲ. ಮುಂದಕ್ಕೆ ಬಗಳು. ಅಂದು ಸ್ವಯಂವರ ಸಭೆಯಲ್ಲಿ ಅರಧನುಸ್ಸನ್ನು ಎತ್ತಲೆಂದು ಹೋಗಿ ಎತ್ತಲಾರದೆ ಅಯ್ಯಯ್ಯೋ ಶಂಕರ ಮಹಾದೇವ ಕಾಪಾಡು ಎಂದು ಅಲ್ಲಲ್ಲೂ ಕರೀತಿದ್ದ ರಾವಣನು ನೀನೇನು? ಎಲ್ಲವೋ ಮರ್ಕಟವೇ, ಶಿವಧನಸ್ಸನ್ನು ಹಿಡಿದು ಭಾಗಿದರೆ ನನ್ನ ಸ್ವಾಮಿಗೆ ಅಪಚಾರವಾಗುವುದೆಂದು ತಿಳಿದು
ಆತನಿಗೆ ವಂದಿಸುವ ಸಮಯದಲ್ಲಿ ಮುಗ್ಗರಿಸಿದ ಮಾತ್ರಕ್ಕೆ ಹೇಳಿ ಎಂದು ಭಾವಿಸಿರುವೆಯಾ? ಮುಂದಕ್ಕೆ ಮಗಳು. ಏ ರಾವಣ, ಶ್ರೀ ರಘುರಾಮನ ಶ್ರೀ ರಘುರಾಮನ ನಾರಿಯ ಚೋರನೆ. ರಾವಣ ಅಲವೋ ಕಾಡು ಕಪಿ. ಶ್ರೀ ರಘುರಾಮನ ನಾರಿಯ ಚೋರನೆ ಆರ್ಯಯ ತಂದಿಹ ದೂರ್ತಾದ ಮನೋ. ರಾವಣ ಆರ್ಯಯ ತಂದಿಹ ದೂರ್ತಾದ ಮನೋ ನೀನೇನೋ ಕಳ್ಳ ರಾವಣ ನಿಂಗುವನೋ ನೀನೇನೋ ಕಳ್ಳ. ನನ್ನೊಡೆಯನಾದ ಶ್ರೀರಾಮಚಂದ್ರರು ಇಲ್ಲದಿರುವ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಜಗನ್ಮಾತೆಯಾದ ಸೀತೆಯನ್ನು ಅಪಹರಿಸಿ ತಂದಿಟ್ಟವನು ನೀನೇ ಆಗಿದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ರಾವಣ. ನಿನಗೊಂದು ಕೆಲವು ವಿಷಯಗಳನ್ನು ಮಾತನಾಡಬೇಕಾಗಿದೆ. ನಿಜ ನಿಜ. ಆ ಬಲರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಕದ್ದು ತಂದ ದಶಕಂಠ ರಾವಣ ನಾನೇ. ಮುಂದಕ್ಕೆ ಮಗಳು. ನೀನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಆದರೂ ಕಾಲವು ಮಿಂಚಿಲ್ಲ ರಾವಣ. ಜಗನ್ಮಾತೆಯಾದ ಸೀತೆಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಶರಣಾಗು, ನಿನ್ನ ವಂಶವೇ ಪಾವನವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ವೃಕ್ಷವಾಗನ ಯಕ್ಷಕಿನ್ನ ಪಕ್ಷಿ ಬುಧಗರದ ಶರೀರ. ಕೆಲವೋ ಕಪಿಯೇ. ವೃಕ್ಷವಾಗನ ಯಕ್ಷಕಿನ್ನರ ಪಕ್ಷಿ ಬುಧಗರದ ಶರೀರ. ವೀರನೆಂದರೆ ರಾಕ್ಷಸಾದಿ ರಾವಣೆ ನಾನಾರು ನೀ ಬಲ್ಲೆಯ. ವೀರಾದಿ ವೀರ ನಾನಾರು ನೀ ಬಲ್ಲೆಯ. ನಾನಾರು ನೀ ಬಲ್ಲೆಯ. ಹೀಗಿರುವಲ್ಲಿ ಕಾಡಿನಲ್ಲಿ ಅಲಿಯುವ ರಾಮನಿಗೆ ಸೀತೆಯನ್ನೊಪ್ಪಿಸಿ ಶರಣಾಗುವುದೇ? ಎಲ್ಲವೋ ಕಾಡು ಕಪಿ. ಅದೆಂದಿಗೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯದವನ್ನಲ್ಲ. ಪೌಲಸ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಸುವಿನ ಮಗ, ಕೈಕಸಾದೇವಿಯ ಸುಪುತ್ರ, ಮೇಲಾಗಿ ಮಹಾನ್ ಬ್ರಾಹ್ಮಣ, ಶಿವಪೂಜಾ ದುರಂಧರ. ಏನು ಪ್ರಯೋಜನ? ಏನು ಪ್ರಯೋಜನ? ನಾರಿಚೋರ, ಏ ನಾರಿಚೋರ ಕಾಡು ಕಪಿ ಎಂಬ ಅಪಕೀರ್ತಿ ಒಂದಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಾಗಿತ್ತು. ಆದರೂ ಕಾಲವು ಮಿಂಚಿಲ್ಲ ರಾವಣ. ಸೀತಾಮಾತೆಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಶರಣಾಗು, ನಿನ್ನ ವಂಶವೇ ಪಾವನವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ನಿಜ. ಶ್ರೀರಾಮಚಂದ್ರರಿಗೆ ಸೀತಾಮಾತೆಯನ್ನು ಒಪ್ಪಿಸಲು ನಾಚಿಕೆಯಾದರೆ ಸೀತಾಮಾತೆಯವರನ್ನು ಮಂಗಳ ಸ್ಥಾನವನ್ನು ಮಾಡಿಸಿ ನನ್ನದು ಸರ್ವಾಪರಾಧವೆಂದನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಕ್ಷಮಿಸುವೆನು. ಪ್ರಹಸ್ತ ಮಹಾಪ್ರಭು, ಈತನ ಹರಟೆ ಬಲವಾಗಿರುವುದು. ಈ ನೀತನ ತಲೆ ಕಡಿದು ಬನ್ನಿ. ಆಗಲಿ ಪ್ರಭು. ರಾವಣೇಶ್ವರ, ವಿಭೀಷಣ, ಆಲಿಸಬಾರದೆರೋ ಸೋದರ ಸವಿನುಡಿಗಳ. ಆಲಿಸಬಾರದೆಯೋ ಶ್ರೀರಾಮದೂತನ ಮಾರುತ ಸಂಜಾತನ. ಶ್ರೀರಾಮದೂತನ ಮಾರುತ ಸಂಜಾತನ. ಮಾತಿಗೆ ಮಣೆದು ಶಾಂತಿಯ ಪಡೆ. ಮಾತಿಗೆ ಮಣೆ
ರಾವಣೇಶ್ವರ, ದೂತವಧೆಯು ಮಹಾಪಾಪಕರ. ಅದರಲ್ಲಿಯೂ ಶ್ರೀರಾಮಚಂದ್ರನೆಂದರೆ ಸಾಮಾನ್ಯನಲ್ಲ. ವಿಷ್ಣುವ ಸ್ವರೂಪವೇ ಶ್ರೀರಾಮಚಂದ್ರ, ಲಕ್ಷ್ಮೀ ಸ್ವರೂಪಳೇ ಸೀತಾದೇವಿಯು. ಆದುದರಿಂದ ಶ್ರೀರಾಮಚಂದ್ರನಿಗೆ ಸೀತೆಯನ್ನು ಒಪ್ಪಿಸಿ ಸುಖವಾಗಿ ಬಾಳು. ಪ್ರಹಸ್ತ, ಮಹಾಪ್ರಭು, ಈ ಬೊಗಳು ಸನ್ನೆಯನ್ನು ಸಭೆಯಿಂದ ಆಚೆಗದೋಡು. ಆಗಲಿ ಪ್ರಭು. ಛೇ, ಈ ಪಾಪಿಗಳ ಮಧ್ಯೆ ಇರುವ ಬದಲು ಶ್ರೀರಾಮಚಂದ್ರನಲ್ಲಿ ಹೋಗಿ ಹೋದೇ ಬದಲು. ಎಲ್ಲಿಯಾದ್ರೂ ಹಾಳಾಗಿ ಹೋಗು. ಪ್ರಹಸ್ತ, ಮಹಾಪ್ರಭು, ಈ ಕಾಡು ಕವಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಕವಿಗಳಿಗೆ ಲಾಂಗೋಲವೇ ಪ್ರಧಾನವಾದದ್ದು. ಈ ಲಾಂಗೋಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅದ್ದಿ ತದನಂತರ ಬೆಂಕಿಯನ್ನು ಹಚ್ಚಿ ನಗರದೆಲ್ಲೆಡೆ ಮೆರವಣಿಗೆ ಮಾಡಿಬಿಡೋಣ. ಅದಾದ ಬಳಿಕ ಈ ಕಪಿಯನ್ನು ಸಮುದ್ರದಲ್ಲಿ ತಳ್ಳಿ ಬಿಡೋಣ. ಮಹಾಪ್ರಭು, ತಳ್ಳಿ ಬಿಡೋಣ. ಭಲೆ ಭಲೆ ಪ್ರಹಸ್ತ, ಹಾಗೆ ಮಾಡಿ. ನೀನು ಹೋಗಿ ಆ ಸುಗ್ರೀವ ಒಡೆಯನಿಗೆ ತಿಳಿಸು, ನಿನ್ನ ಲಾಂಗೋಲಕ್ಕೆ ಆದ ಅಗ್ನಿ ಸಂಸ್ಕಾರವೇ ಅವನಿಗೂ ಆಗುವುದೆಂದು. ಅಂದು ನಿಶರಾತ್ರಿಯಲ್ಲಿ ನಿನ್ನ ನಗರವನ್ನು ಪ್ರವೇಶಿಸಿದನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನೆಗೊಂಡು ಹೋಗುವನು. ಜೈ ಜಯ ರಘುವೀರ ಸಮರ್ಥ. ಸೆಳೆದೊಯ್ಯಿರಿ ಈ ಕಪಿಯನ್ನು. ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನೂ ಬಾರಲೇ ಇಲ್ಲವಲ್ಲ? ರಾಮ 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 ಸೀತಾ ರಾಮ ರಾಮ ರಾಮ. ಮಾರುತಿ, ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು ಪ್ರಭು? ಸೀತಾ ಮಾತೆಯನ್ನು ಕಂಡೆಯ? ಕಂಡೆ ಪ್ರಭು. ಪ್ರಭು, ಈ ಚೂಡಾಮಣಿಯನ್ನು ಸ್ವೀಕರಿಸಿ. ಮಾರುತಿ, ನನಗೋಸ್ಕರ ನೀನು ಸಹಸ್ರ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಸೀತೆಯ ಕುಶಲೋಪಹಾರವನ್ನು ವಾರ್ತೆಯನ್ನು ತಂದು ಒಪ್ಪಿಸಿದ ನಿನಗೆ ಏನು ಉಪಕಾರ ಮಾಡಲಿ? ಪ್ರಭು, ನಿಮ್ಮ ಸೇವೆಯನ್ನು ಅನವರತ, ನಿಮ್ಮ ಸೇವೆಯಲ್ಲೇ ಧ್ಯಾನದಲ್ಲೇ ನಿರತನಾಗುವಂತೆ ಆಶೀರ್ವದಿಸು ಪ್ರಭು. ಎಷ್ಟಾರ್ಥದಂತೆ ಹಾಗೆ. ಶರಣಾಗತ ಪಾಲನ ಶರಣಾಗತ ಪಾಲನ ಭವತಾರಣ ಕರುಣಾಕರ ಭವತಾರಣ ಕರುಣಾಕರ ಕಾಪಾಡು ಕಾಪಾಡು ನಿನ್ನ ಭಕ್ತರ ಕಾಪಾಡು ಕಾಪಾಡು ನಿನ್ನ ಭಕ್ತರ ಬಾ ತಂದೆ ಶ್ರೀರಾಮನೇ. ಜೀವಕೋಟಿಗಳ ಯಾತ್ರೆಯೊಳು ಜೀವಕೋಟಿಗಳ ಯಾತ್ರೆಯೊಳು ಭವಪ್ರವಾಹದ ಮಧ್ಯದೊಳು ಸಮುದ್ರಗಳ ಮಧ್ಯದೊಳು ಸಾವು ನೋವು ಸಂತೋಲಯ ನಡುವೆ ಸಾವು ನೋವು ಸಂತೋಲಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದೆ
ರಾಮಚಂದ್ರ, ನನ್ನಣ್ಣನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ. ಕೈ ಬಿಡದೆ ಕೈ ಹಿಡಿದು ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ದುಷ್ಟನಾದ ನಿಮ್ಮ ಅಗ್ರಜನನ್ನು ವಧಿಸಿ ಲಂಕಾ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುವೆನು. ಆದರೆ ನೀನು ನನಗೆ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಬೇಕು. ಅಪ್ಪಣೆ ಪ್ರಭು. ಆಂಜನೇಯ, ಪ್ರಭು ರಾಮಚಂದ್ರ, ಅಂಗದ ಕುಮಾರ, ಈಗ ಈ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಆ ನೀಚರಾದ ರಾವಣ ಕುಂಭಕರ್ಣರನ್ನು ಸಂಹರಿಸೋಣ. ಅಗ್ರಜ, ರಾವಣೇಶ್ವರನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಬರಲಿ. ಪ್ರಭು ರಾಮಚಂದ್ರ, ನೆಲವೋರ್ ಹಾಮ, ನಮ್ಮ ಅಗ್ರಜನೇ ಯುದ್ಧಕ್ಕೆ ಬರುತ್ತಿದ್ದಾನೆ. ಯೋಧರಿಗೆ ಸಿದ್ಧರಾಗು. ರಾವಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ನೀನು ನನಗೆ ಶರಣಾಗತನಾಗು. ಎಲ್ಲವೋರ್ ಹಾಮ, ಏಡಿಯಾದ ನಿನಗೆ ಸೀತೆಯನ್ನು ಒಪ್ಪಿಸಿ ಶರಣಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಪ್ರಭು ರಾಮಚಂದ್ರ, ತಡೆ. ನಮ್ಮ ಅಣ್ಣನ ಎದೆಯಲ್ಲಿ ಅಮೃತ ಕಲಶವಿದೆ. ಅದಕ್ಕೆ ಗುರಿ ಇಟ್ಟು ನೇರ ಎದೆಗೆ ಓಡೆ. ಎಲ್ಲವೋ ಸ್ವಜಾತಿ ಶತ್ರು ರಾವಣ, ಇಂದು ನಿನ್ನಿಂದ ನನ್ನ ರಹಸ್ಯವೆಲ್ಲವೂ ಬಯಲಾಯಿತು. ಮೊದಲು ನಿನ್ನನ್ನು ಸಂಹರಿಸುವೆನು. ರಾವಣ, ವಿಭೀಷಣನನ್ನು ಏಕೆ ನಿಂದಿಸುವೆ? ಆತನು ಧರ್ಮ ನೀತಿಪರನು. ನಿನ್ನಮ್ಮ ಅಂತಿಮ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ಇದು ಋತುಸ್ರಾವದ ವೇಗವನ್ನು ಸಹಿಸಿಕೊ. ಋತುಸ್ರಾವದ ವೇಗ ಮಾನವರ ಕೈಯಲ್ಲಿ. ಜ್ಞಾನರೂಪಿ, ಇನ್ನು ನನ್ನ ಪ್ರತಿಭಟನೆ ಅನರ್ಥಕವಾಯಿತು. ಜ್ಞಾನರೂಪಿ ಜಗತ್ತಿನ ಅಂಧಕಾರವನ್ನು ನಿವಾರಿಸಿದಂತೆ ನನ್ನ ಮನಸ್ಸಿನ ಅಂಧಕಾರವನ್ನು ನಿವಾರಿಸಿ ನನಗೆ ಮೋಕ್ಷದ ದಾರಿಯನ್ನು ಕರುಣಿಸು. ರಾವಣೇಶ್ವರ, ವೀರವರ ವೀರ ಸ್ವರ್ಗವನ್ನು ಪಡೆ. ವಿಭೀಷಣ, ಪ್ರಭು ರಾಮಚಂದ್ರ, ನೀನು ನಿಮ್ಮ ಅಗ್ರಜನ ಅಂತ್ಯ ಸಂಸ್ಕಾರವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಸರಿ. ಆಂಜನೇಯ, ನೀನಿನ್ನು ಅಯೋಧ್ಯೆಗೆ ತೆರಳಿ ಭರತನಿಗೆ ನಮ್ಮ ಬರುವಿಕೆಯನ್ನು ತಿಳಿಸುವನಾಗು. ಆಗಲಿ ಒಡೆಯ. ಪ್ರಭು ರಾಮಚಂದ್ರ, ಶ್ರೀರಾಮ ಸುನಾಮ ಅಮರ ವಿನುತ ಪದ, ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀರಾಮ ಸುನಾಮ. ರವಿಕುಲ ಸೋಮ ಕುಲ ಸೋಮ ಪುರುಷ ಹರಿ. ರಾಮ ಜಯತು ಶ್ರೀರಾಮ ಸುನಾಮ. ರಾಮ ಜಯತು ಶ್ರೀರಾಮ ಸುನಾಮ. ರಾಮ ಜಯತು ಶ್ರೀರಾಮ ಸುನಾಮ. ಗೋವಿಂದ ಗೋವಿಂದ
ಜೈ ಲಕ್ಷ್ಮಣ ರಾಜೇಂದ್ರಕ್ಕೂ ಜೈ ಆಂಜನೇಯಕ್ಕೂ ಜೈ ಜೈ ಜೈ